ಇಲ್ಲ, ನಾನು ಹೋಗ್ಬೇಕಾಗಿತ್ತು. ಮನೆ ಮುಖ್ಯಮಂತ್ರಿನೂ ಹೋಗ್ಬೇಕಂತ ಹೇಳಿದ್ರು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡ್ ಬರ್ತೀವಿ. ನಾವು ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ಸರ್, ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದ್ರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯ್ತು. ಬಟ್ ಅದಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರೆಲ್ಲ ಸ್ಥಳೀಯವಾಗಿ ಹೋರಾಟ ಇಲ್ಲ, ಅದೇನಾಗಿದೆ, ಇದು ನಮ್ಮ ಶಾಮನೂರು ಶ್ರೀ ಶಂಕರಪ್ಪ ಅಜ್ಜ ಅವರು ನಿಧನ ಆದ್ಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದ್ರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೀವಿ, ಸುಜಾವಾಲ್ ಜೊತೆ ಮಾತಾಡಿದೀವಿ, DK ಶಿವಕುಮಾರ್ ಜೊತೆ ಮಾತಾಡಿದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಇಲ್ಲ, ನಾವೆಲ್ಲ ಜೊತೆಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಅವರು ನಮ್ಮ ಮಲ್ಲಿಕಾರ್ಜುನ್ ಅವರು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನನ್ನ ಕ್ವಶನ್ ಅವರ್ ಇದ್ದಿದ್ದರಿಂದ ಹೋಗಕ್ ಸಾಧ್ಯ ಆಗ್ಲಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡ್ ಬರ್ತೀವಿ. ನಾವೆಲ್ಲ ಸೇರಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ. ಮತ್ತೊಂದು, ಪ್ರಣವಾನಂದ ಶ್ರೀಗಳು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಈಗಾಗಲೇ ಸಾಕಷ್ಟು ವಿಳಂಬ ಆಗಿ ನಾವು ಹೈಕಮಾಂಡ್ ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಗೆ ₹1 ಕೂಡ ಕೊಟ್ಟಿಲ್ಲ. ಯಾರೆಲ್ಲ DK ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದಾರೆ ಅವ್ರಿಗೆ ಸ್ವಾಮೀಜಿ ಹೇಳಿಕೆನ ಕೊಟ್ಟಿರೋದು. ಯಾರ ಪರ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳಿದ್ದಾರೆ. ಈ ಮಾತು DK ಶಿವಕುಮಾರ್ ಕೇಳಬೇಕು. ಬಜೆಟ್ ಎಲ್ಲ ಇದಾಗಿದ್ರೆ ಸಿಎಂ ಮುಖ್ಯಮಂತ್ರಿ ಕೇಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.